ಇದೀಗ ದಸರಾದಲ್ಲಿ ಕಂಬಳದ ಕದನ ಶುರುವಾಗ್ಬಿಟ್ಟಿದೆ. ಯಾಕಂತಂದ್ರೆ ಕಂಬಳ ನಡೆಸೋದಕ್ಕೆ ರಾಜ್ಯ ಸರ್ಕಾರ ರೆಡಿ ಆಗಿದೆ. ಅಲ್ಲದೆ ಕಂಬಳಕ್ಕೆ ಸಿದ್ಧತೆಗಳು ಕೂಡ ಜೋರಾಗಿ ನಡೀತಾ ಇದೆ. ಆದರೆ ಕಂಬಳ ಆಯೋಜನೆಗೆ ಮೈಸೂರು ರಾಜಮನೆತನ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರೆಲ್ಲರೂ ಕೂಡ ಆಕ್ಷೇಪಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಕಂಬಳ ನಡೆಯುವ ಜಾಗ ಸ್ವಚ್ಛಗೊಳಿಸುವ ಹಿನ್ನೆಲೆಯಲ್ಲಿ 25 ಮರವನ್ನ ಕಡಿದ್ರು. ಅದಕ್ಕೂ ಕೂಡ ವಿರೋಧಗಳು ವ್ಯಕ್ತವಾಗ್ತಿದೆ. ಯುವಜನ ಸಬಲೀಕರಣ ಇಲಾಖೆ ಉಪನಿರ್ದೇಶಕರು ಸೇರಿ 3 ಜನರ ಮೇಲೀಗ ಎಫ್ಐಆರ್ ಆಗಿದೆ. ಇದ್ರ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ನೋಡ್ಬರೋಣ. ನಮ್ಮ ಮೈಸೂರಿನ ದಸರಾಕ್ಕೂ ಕೂಡ ಅದರದ್ದೇ ಆದಂತಹ ವಿಶಿಷ್ಟವಾದಂತಹ ಗುಣಲಕ್ಷಣಗಳಿವೆ. ಇದಕ್ಕೆ ದಕ್ಷಿಣ ಕನ್ನಡ, ಅದರಲ್ಲೂ ಕೂಡ ಪರಶುರಾಮ ಭೂಮಿಯ ಅಲ್ಲಿನ ನೆಲದ ಕಲೆಗಳಾದಂತಹ, ಅಲ್ಲಿನ ಆಟೋಟಗಳಾದಂತಹ ಯಕ್ಷಗಾನ ಇರ್ಬೋದು, ಅಲ್ಲಿನ ನೇಮ ನಿಷ್ಠೆಗಳಿರ್ಬೋದು, ನಾಗರ ಪೂಜೆಗಳಿರ್ಬೋದಂಥದ್ದು, ಅದೇ ರೀತಿಯಲ್ಲಿ ಕಂಬಳ ಇರ್ಬೋದು. ಆ ನೆಲಕ್ಕೆ ಅದು ಸೀಮಿತವಾಗಿದ್ರೆ ನಮಗೂ ಅದು ಖುಷಿನೇ. ನಾವೇನು ಕಂಬಳದ್ದೇನು ವಿರೋಧಿಸೋ ಅಂಥವ್ರಲ್ಲ. ಇನ್ನು ಹಳೆ ಬೆಳಗ್ಗೆ ಇನ್ಯಾರೋ ಬರ್ತಾರೆ, ಜಲ್ಲಿಕಟ್ಟು ಮಾಡೋಣ ಅಂತ ಹೇಳ್ತಾರೆ. ಆಯಿತಾ, ಇಲ್ಲಿ ಬಂದುಬಿಟ್ಟು ಕೋಳಿ ಆಟನೂ ಆಡಿಸೋಣ ಅಂತ ಹೇಳ್ತಾರೆ. ಮಾಡೋಕ್ಕಾಗುತ್ತಾ? ದಸರಾ ಶಾಸ್ತ್ರೋಕ್ತವಾಗಿ ಅದು ಸಂಪ್ರದಾಯ ಪರಂಪರೆಗೆ ಪೂರಕವಾಗಿ ನಡೆಯುವಂತಹ ಒಂದು ಆಚರಣೆಯಾಗಿದೆ. ನಮ್ಮ ಮಹಾರಾಜರು ಅದಕ್ಕೆ ಮೇಲ್ಪಂಕ್ತಿನ ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ಬಂದಾದ ನಂತರ ದಸರಾಕ್ಕೆ ಬೇರೆ ಬೇರೆ ಯುವ ದಸರಾಗಳು, ಗ್ರಾಮೀಣ ದಸರಾ, ರೈತರ ದಸರಾ, ಇವೆಲ್ಲವೂ ಕೂಡ ನಮ್ಮ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಮಾಡಿದ್ದೇವೆ ಹೊರತು. ಹಬ್ಬ ಎಲ್ಲರ ಹಬ್ಬ, ಖುಷಿಯ ಹಬ್ಬ ಹೌದು. ಆದ್ರೆ ಇಷ್ಟು ವರ್ಷಗಳ ಕಾಲ ಕಂಬಳ ಇಲ್ಲವೇ ಇಲ್ಲ. ಆದ್ರೆ ಈಗ ಕಂಬಳ ಬೇಕಾ ಅನ್ನೋದಾಗಿ ಒಂದಿಷ್ಟು ಜನ ಕೇಳ್ತಾ ಇದ್ರೆ, ಕಂಬಳ ಇದ್ರೆ ಏನ್ ತಪ್ಪು ಮಾಡಬಾರ್ದು ಅನ್ನೋದು ಇದೆಯಾ ಅಂತ ಒಂದಿಷ್ಟು ವರ್ಗ ಕೇಳ್ತಿದೆ ಸರ್. ಈಗ ಕರಾವಳಿಯ ಅದೊಂದು ಕ್ರೀಡೆ ಅನ್ಬೋದು, ಅಥವಾ ಅಲ್ಲೊಂದು ಕಲೆ ಅನ್ಬೋದು, ಅಥವಾ ಅಲ್ಲಿಯ ರೈತರದ್ದು ಒಂದು ಸಂಭ್ರಮ ಅಂತ ಹೇಳ್ಬೋದು. ಅದೊಂದು ಸಂಭ್ರಮ. ನಾವು ಕಂಬಳವನ್ನು ವಿಶೇಷವಾಗಿ ಅಂದರೆ ಶ್ರೀಮಂತ ಐತಿಹಾಸಿಕ ಒಂದು ದಾಖಲಾಗಿ ಇಟ್ಕೊಂಡಿರುವಂಥದ್ದು ನಮ್ಮ ಸಂಸ್ಕೃತಿ, ಅದು ನಮ್ಮ ಪರಂಪರೆ. ನಾವು ಕೃಷಿಗಾಗಿ ಏನು ಬಳಸ್ಕೊಳ್ತೀವಿ ಅದನ್ನು ವಿಶೇಷವಾಗಿ ಏನು ಪ್ರಾಣಿಗಳಿದ್ದಾವೆ, ಹೋರಿ ಇದೆ, ಕೋಣಗಳಿದ್ದಾವೆ, ಆ ಕೋಣಗಳಿಗೆ ವಿಶೇಷ ಆದ್ಯತೆ ಇಟ್ಟು ಆ ಕಂಬಳವನ್ನು ನಡೆಸಲಾಗುತ್ತೆ. ಹಿಂಸೆ ಕೊಡ್ತಾರೆ, ಹೊಡಿತಾರೆ, ಅದು ಕೋರ್ಟ್ಗೆ ಹೋಗಿದ್ದು ಆಯಿತು, ಮತ್ತೆ ವಾಪಸ್ ಅದರಿಂದ ಗೆದ್ದಿದ್ದು ಆಯಿತು, ಎಲ್ಲವೂ ಆಯಿತು. ಲೆಕ್ಕಕ್ಕೆ ಹೋದರೆ ಕರಾವಳಿಗರು ಅದನ್ನೊಂದು ವಿಶೇಷವಾಗಿ ಆಚರಿಸ್ತಾ ಬಂದಿದ್ದಾರೆ, ಸಂಭ್ರಮಿಸ್ತಾ ಬಂದಿದ್ದಾರೆ. ಅದನ್ನೊಂದು ನಮ್ಮ ಸಂಸ್ಕೃತಿಗೆ ಅದನ್ನು ಗರಿ ಅನ್ನೋ ನಿಟ್ಟಲ್ಲಿ ನೋಡಿದ್ದಾರೆ. ಕಂಬಳ ಯಕ್ಷಗಾನ ಅನ್ನೋ ಕಾನ್ಸೆಪ್ಟು ಕರಾವಳಿಗೆ ಅದು ಒಂಥರ ಕೀರ್ತಿ ಕಳಶ ಅನ್ನೋ ನಿಟ್ಟಲ್ಲಿ ನೋಡಿದ್ದಾರೆ. ಹೌದು, ಅದೊಂದು ಪರಂಪರೆ ನಮಗೆ ಬಂದಿದೆ ಅಲ್ಲಿಂದ ಕಾಲಾನುಕಾಲದಿಂದ. ಎಸ್ ಸರ್, ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ಕರಾವಳಿಯ ಕ್ರೀಡೆ ಮೈಸೂರಿನತ್ತ ಬಂದರೆ ಏನು ಲೋಪ ಆಗಬಹುದು ಅಂತ ಹೋರಾಟ ಸರ್ ಇದು? ಸರ್, ಮೈಸೂರು ದಸರಾಗೂ ಕರಾವಳಿ ಕ್ರೀಡೆಗೂ ಯಾವುದೇ ಸಂಬಂಧ ಇಲ್ಲ ಒಂದು. ಓಕೆ. ಮತ್ತೆ ಈಗ ಏನು ಹಾಲಿ ದಸರಾ ಸಮಯದಲ್ಲೇ ಆ ಬಂದೋಬಸ್ತ್ ಬರತಕ್ಕಂಥ ಪೊಲೀಸರಿಗಾಗ್ಲಿ ಅಥವಾ ಕಲಾವಿದರಿಗಾಗ್ಲಿ ಸರಿಯಾದ ವ್ಯವಸ್ಥೆ ಮಾಡೋದಕ್ಕೆ ಅಧಿಕಾರಿಗೆ ಆಗ್ತಾ ಇಲ್ಲ. ಓಕೆ. ಅವ್ರಿಗೆ ಸಾಕಷ್ಟು ಗೊಂದಲಗಳಾಗ್ತಿದೆ, ಅವ್ಯವಸ್ಥೆ ಆಗ್ತಿದೆ, ಮತ್ತೊಂದು ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಈಗ ಕಂಬಳ ಅನ್ನೋದು ಕ್ರೀಡೆಗೆ ವರ್ಷಕರ ಮತ್ತೆ ಲಕ್ಷಾಂತರ ಜನ ಸೇರ್ಕೊಂಡಂದಾಗ ಆ ವ್ಯವಸ್ಥೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಒಂದು. ಮತ್ತೆ ಈಗ ಏನು ಹಾಲಿ ಪಾಪ ಜಂಬೂ ಸವಾರಲ್ಲಿ ಕಲಾವಿದರು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ, ಅವ್ರಿಗೆ ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ. ಪಾಪ 1,000 ಕೊಡ್ತಾರೆ ಒಬ್ರಿಗೆ. ಅಂತ ಅಲ್ಲಿ 8 ಕೋಟಿ ರೂಪಾಯಿ ಖರ್ಚು ಮಾಡಿ ಕಂಬಳ ಒಬ್ಬರಿಗೆ ಕೇವಲ 2 ದಿವಸಕ್ಕೋಸ್ಕರ ಕಂಬಳ ನಡೆಸೋದು ಸೂಕ್ತ ಅಲ್ಲ. ಕಂಬಳ ಯಾಕೆ ನಡೆಸ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಮೊದಲು ಸ್ಪಷ್ಟೀಕರಣ ಕೊಟ್ಟಾಗ ನಾವು ಯಾಕೆ ಬೇಡ ಅಂತ ಹೇಳ್ತೀವಿ. ಇವರು ಸ್ಪಷ್ಟೀಕರಣೆ ಕೊಡ್ತಿಲ್ಲ. ಹೋಗ್ಲಿ, ಬರೀ 1 ವರ್ಷ ಮಾತ್ರ ಮಾಡ್ತಾರೆ. ಕರ್ನಾಟಕ ಅಂದ್ರೆ ಕರಾವಳಿಯ ಹೆಮ್ಮೆಯ ಜನಪದ ಕ್ರೀಡೆ ಇದು. ಬೇರೆ ಬೇರೆ ಜಿಲ್ಲೆಗಳಿಗೂ ವ್ಯಾಪಿಸ್ತೀವಿ, ವಿಸ್ತರಿಸ್ತೀವಿ ಅಂತ ಅವ್ರು ತಗೊಂಡ್ ಬರ್ತಾ ಇದೀವಿ ಅಂತ ಒಂದು ಸಮರ್ಥಿಸ್ಕೊಂಡ್ರೆ ತಮ್ಮ ಉತ್ತರ ಏನಿರುತ್ತೆ ಅಲ್ಲಿಗೆ? ಸರ್, ಆ ರೀತಿ ಇಡೀ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಕ್ರೀಡೆಗಳು, ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ಹೌದು. ಅದೆಲ್ಲಾನು ಕೂಡ ನೀವು ತರ್ತಾ ಹೋಗ್ತೀವಿ, ಒಂದೊಂದು ವರ್ಷ ನಾನು ತರ್ತಾ ಹೋಗ್ತೀವಿ ಅಂದ್ರೆ ದಸರಾದ ಮೂಲ ಸ್ವರೂಪ అనేది ಅದೇ ಆಗುತ್ತೆ. ಅಂದ್ರೆ ತಾವ್ ಹೇಳ್ತಿರೋದು ಏನಂತಂದ್ರೆ, ಈಗ ಸುವ್ಯವಸ್ಥೆ, ಇನ್ನೊಂದು ಮತ್ತೊಂದು ಖರ್ಚು ಎಲ್ಲ ಲೆಕ್ಕಕ್ಕೆ ಬದಿಗಿಟ್ರೆ ಮೈಸೂರು ದಸರಾಗೆ ಒಂದು ಪರಂಪರೆ ಇದೆ, ಅದಕ್ಕೆ ಎಲ್ಲೂ ಕಡೆ ಕೊಡ್ಲಿ ಏಟು ಬೀಳಬಾರ್ದು. ಅದು ಹೇಗೆ ನಡ್ಕೊಂಡ್ ಬರ್ತಿದ್ವಿ ಹಾಗೆ ಅದಕ್ಕೆ ಆ ಮೂಲ ಸ್ವರೂಪವನ್ನ ಹಂಗೆ ಇಡೋಣ ಅಂತ. ಹೌದೌದು. ದಸರಾ ಅದ ನಂತರ ಯಾವಾಗ ಬೇಕಾದ್ರೆ ಮಾಡಿ, ಬೇಡ ಅಂತ ಹೇಳಲ್ಲ. ಆದ್ರೆ ದಸರಾ ಸಮಯದಲ್ಲಿ ಯಾಕೆ ಮಾಡಬೇಕು? ಓಕೆ. ಮತ್ತೆ ದಸರಾ ನೂರಾರು ಕಾರ್ಯಕ್ರಮಗಳು ಇರ್ತದೆ. ಪಾಪ ಕೆಲವರಿಗೆ ಅಲ್ಲೂ ಹೋಗ್ಬೇಕು ಅನ್ಸುತ್ತೆ ಇರುತ್ತೆ, ಇಲ್ಲೂ ಹೋಗ್ಬೇಕು ಅಂತ ಇರ್ತದೆ. ಅದು ಕೂಡ ಗೊಂದಲಗಳಾಗ್ತವೆ, ಹಲವಾರು ಸಮಸ್ಯೆಗಳು ಉಂಟಾಗ್ತವೆ. ಧನ್ಯವಾದ ಸರ್.
ಅಂದರೆ ಅವರಲ್ಲಿ ಒಂದು ಸಮರ್ಥಿಸ್ಕೊಳ್ಳೋ ರೀತಿಯಲ್ಲಿ ಸಣ್ಣದಾಗಿ ಒಂದು ಭಿನ್ನತೆ ಇತ್ತು. ಅಂದರೆ ಖರ್ಚು ಸುವ್ಯವಸ್ಥೆ ಅಂತ ಇದ್ರೆ, ಬಟ್ ಇದು ಖರ್ಚು ಮತ್ತು ಸುವ್ಯವಸ್ಥೆ ವಿಚಾರ ಇದ್ದಂಗಿಲ್ಲ. ಒಂದು ಲೆಕ್ಕ ಏನು ಅಂತಂದರೆ, ಒಂದು ಕಲೆ ಅಲ್ಲಿಯ ಪ್ರಾದೇಶಿಕತೆಗೆ ಸಂಬಂಧಪಟ್ಟಂಗೆ ಮಾತ್ರ ಇದೆ. ಅದನ್ನು ಇಲ್ಲಿಯ ಪ್ರಾದೇಶಿಕತೆಗೆ, ಅಂದರೆ ಈಗ ಇಡೀ ನಾಡು ಸಂಭ್ರಮಿಸುವಂಥ ದಸರಾ ಇದು. ದಸರಕ್ಕೆ ಒಂದು ಹಿನ್ನೆಲೆ ಇದೆ. ಅದರದ್ದು ಅರಮನೆಯ ಹಿನ್ನೆಲೆಯಿಂದನೇ ಬಂದಿರುವಂಥದ್ದು. ರಾಜರು ಹಾಕೊಟ್ಟಿರೋ ಹಾದಿಯಲ್ಲಿ ಅದೊಂದು ಸಂಭ್ರಮ ಆಚರಣೆ ನಡೆಯುತ್ತೆ. ಇಡೀ ನಾಡು, ಇಡೀ ಜಗತ್ ಪ್ರಸಿದ್ಧಿಯಾಗಿರುವಂಥ ಅಲ್ಲಿ ನಾವು ಇನ್ನೊಂದನ್ನೇನೋ ತಂದಿಟ್ಟಾಗ, ಒಂದು ಕರಾವಳಿಯ ಯಾವುದೋ ಒಂದು ಶ್ರೀಮಂತ ಕಲೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ತಗೊಂಡ್ಬಂದು ಅದಕ್ಕೆ ಸೇರಿಸ್ಕೊಂಡ್ರೆ, ಮೈಸೂರು ದಸರಾದ ಲೆಕ್ಕಾಚಾರಕ್ಕೆ ತಂದರೆ, ನಾಳೆ ಉತ್ತರ ಕರ್ನಾಟಕದಿಂದ ಇನ್ನೊಂದು ಬರ್ಬೋದು, ಕೊಡಗಿನಿಂದ ಇನ್ನೊಂದು ಬರ್ಬೋದು. ಹೌದು. ಅಂದರೆ ಬೇರೆ ಬೇರೆ ಪ್ರಾದೇಶಿಕವಾಗಿ ಇರುವಂಥ ನಮ್ಮ ಶ್ರೀಮಂತ ಕಲೆ ಅಥವಾ ಸಂಭ್ರಮ ಆಚರಣೆ ಇನ್ನೊಂದು ಅನ್ನೋ ಕಾನ್ಸೆಪ್ಟಲ್ಲಿ ಬಂದು ನಿಂತ್ಕೊಂಡಾಗ ನಾಳೆ ಸಮಸ್ಯೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಈಗ ಹೇಗೆ ಬರ್ತಾ ಇದೆ ಮೈಸೂರು ದಸರಾ ಅನ್ನೋ ನಿಟ್ಟಲ್ಲಿ, ಅದೇ ನಿಟ್ಟಲ್ಲಿ ಇರಲಿ ಅನ್ನುವಂಥ ಭಾವನೆ, ಆ ಮೂಲ ಸ್ವರೂಪಕ್ಕೆ ಯಾವ ಕಾರಣಕ್ಕೂ ಅಲ್ಲಿ ಏನು ತೊಂದರೆ ಆಗದೆ ನಾಡ ದಸರಾ ಹೆಂಗೆ ಹೋಗ್ತಾ ಇದೆಯೋ ಅದಕ್ಕೆ ಹಾದಿ ಮಾಡಿಕೊಟ್ಬಿಡೋಣ. ಈಗ ಜಂಬೂ ಸವಾರಿಗೆ ಯಾರು ಅಡ್ಡ ಬರಬಾರ್ದು ಅನ್ನೋ ಕಾನ್ಸೆಪ್ಟ್. ಹೌದು. ಅಂದ್ರೆ ಮತ್ತೊಂದು ಕಡೆ ಸರ್ ಹೇಳ್ತಿದ್ದಾರೆ, ಬಹಳಷ್ಟು ವಿರೋಧ ಮಾಡುವವರ ನಡುವೆನೂ ಕೆಲವರು ಹೇಳುವಂತಂದ್ರೆ, ದಸರಾದಲ್ಲಿ ಮೂಲತತ್ವವಾಗಿ ಒಂದಿಷ್ಟು ಆಚರಣೆ ಪರಂಪರೆ ಇತ್ತು, ಯುವ ದಸರಾ ಅಂತ ತಂದ್ರು, ಡ್ಯಾನ್ಸು, ಯುವ ಜನತೆನ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಲಾಸ್ಟ್ ಟೈಮ್ ಒಂದು ಹಿಂದಿ ಹಾಡುಗಳ ಕುಣಿದಂತ ಒಂದಿಷ್ಟು ಅವ್ಯವಸ್ಥೆ ಕೂಡ ನೋಡಿದ್ವಿ. ಈಗ ಇದ್ಯಾವುದೋ ಬೇರೆ ದೇಶದ್ದಲ್ಲ, ಇಲ್ಲೇ ಇರೋದು. ರಾಜಮನೆತನವೂ ಕೂಡ ಈ ಹಿಂದೆ ಬೆಂಗಳೂರು ಅರಮನೆಯಲ್ಲಾದಂಥ ಸಂದರ್ಭದಲ್ಲಿ ನಮಗೆ ನಂಟಿದೆ, ನಮ್ಮ ಈ ರಾಜವಂಶದ ಜ್ಯೋತಿಷಿಗಳೇ ಹೇಳಿದ್ದಾರೆ ಇದು ಮಾಡೋದು ಒಳ್ಳೆಯದು ಅಂತ. ಈಗ ಇದಕ್ಕೆ ಯಾಕೆ ವಿರೋಧ ಅಂತ ಕೇಳಿ ಅದಕ್ಕೂ ಕೂಡ ಒಂದು ಕೌಂಟರ್ ಕೊಡ್ಲೇಬೇಕಾಗುತ್ತೆ. ಈಗ ನೋಡಿ, ನೀವು ಹೇಳದಂತೆ ನೃತ್ಯ ಇನ್ನೊಂದು ಮತ್ತೊಂದು ಅವೆಲ್ಲ ಈಗ ಏನು ಹೊರಗಡೆ ಇದಕ್ಕೆ ಮಾರು ಹೋಗಿ ಮಾಡ್ಕೊಳ್ತಾ ಇರುವಂಥ ಅವಾಂತರಗಳು, ಅವ್ಯವಹಾರ ಅಂತಲೇ ಹೇಳ್ಬೋದು. ಅದನ್ನು ಬೇಕು ಆಗಿರಲಿಲ್ಲ. ಆ ಪರಂಪರೆ ಅಲ್ಲಿಯ ಸಾಹಿತ್ಯಿಕವಾಗಿ ನಡೆಯಿದ್ರೆ ಬೇರೆ ಲೆಕ್ಕಾಚಾರ ಆಗುತ್ತೆ, ಸಾಂಸ್ಕೃತಿಕವಾಗಿ ನಡೆದ್ರೆ ಬೇರೆ ಲೆಕ್ಕಾಚಾರ ಆಗುತ್ತೆ. ಅದನ್ನು ಯಾವುದೋ ಈ ನಂಗನಾಚ್ ನೃತ್ಯಕ್ಕೆ ನೀವೇನಾದರೂ ವೇದಿಕೆ ಮಾಡಿಕೊಟ್ಟಾಗ ಈ ಪರಂಪರೆ ಅನ್ನೋ ಕಾನ್ಸೆಪ್ಟು, ಈಗ ಯಾರು ಸಾಮಾಜಿಕ ಹೋರಾಟಗಾರರಿದ್ದಾರೆ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು, ಧ್ವನಿ ಎತ್ತಿದ್ದಾರೆ. ಆದರೆ ಈಗ ಆ ಇಂಗ್ಲೀಷ್ ನೃತ್ಯ, ಹಿಂದಿ ನೃತ್ಯ ಅಥವಾ ನಂಗನಾಚು ಇನ್ನೊಂದು ಮತ್ತೊಂದು ಒಂದೇ ವೇದಿಕೆಯಲ್ಲಿ ಆಗುವಂಥದ್ದು. ಆದರೆ ಅಲ್ಲಿ ಬೇಡ ಅಂತ ಹೇಳಿದ್ರೆ ಅದನ್ನು ತೆಗೆದು ಹಾಕ್ಬೋದು. ಒಂದು ಈ ಪ್ರಾದೇಶಿಕತೆ ಸಂಬಂಧಪಟ್ಟಂಗೆ ಕರಾವಳಿಯ ಈ ಒಂದು ಆಚರಣೆಯನ್ನು ಏನಾದರೂ ತಂದು ಮಾಡೋದಾದರೆ, ಇದು ಯಾವುದೋ ನೃತ್ಯಕ್ಕೂ ಅಥವಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಮಾಡಿದ ವೇದಿಕೆಯಲ್ಲಿ ಇದನ್ನು ತೋರಿಸೋದಕ್ಕಾಗೋದಿಲ್ಲ. ಇದಕ್ಕೆ ಒಂದು ಸಪರೇಟ್ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು. 30 ಎಕರೆ ಜಾಗ 10 ಲಕ್ಷ ಜನ ನೋಡುವಂತೆ ಮಾಡಿದಾರಂತೆ. ಸೊ ಹಾಗಾಗಿ ಏಕಾಏಕಿ ತಯಾರಿಗಳಿಲ್ಲದೆ ಪುತ್ತೂರಿನ ಶಾಸಕರು ಅಶೋಕ್ ರೈ ಡಿ.ಕೆ. ಶಿವಕುಮಾರ್ಗೆ ಹತ್ತಿರ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಾಂತರ ಸೃಷ್ಟಿ ಆಗುತ್ತೇನೋ ಅನ್ನುವಂಥ ಮುಂದಾಲೋಚನೆ ಇಲ್ಲದೆ ನೀವೇನಾದರೂ ತಗೊಂಡು ಬರೋಕ್ಕೆ ಹೋದರೆ, ನಿಧಾನವಾಗಿ ಪರಿಶೀಲಿಸಿ ಒಂದಷ್ಟು, ಯಾಕಂದರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈಗಾಗಲೇ ಏನದು ಕಂಬಳೋತ್ಸವ ಏನೋ ಮಾಡಿ ಭಾಳ ದೊಡ್ಡ ಮಟ್ಟಿನ ಯಶಸ್ಸು ಪಡೆದಿದ್ರು. ಹಾಗೆ ಮಾಡೋದ್ರಲ್ಲಿ ತಪ್ಪಿಲ್ಲ. ನೀವು ಇದೇ ಅವರು ಹೋರಾಟಗಾರರು ಕೂಡ ಅಥವಾ ಮೈಸೂರಿಗರಾಗಲಿ ಯಾರೇ ಅರಮನೆಯವರಾಗಲಿ ಯಾರೂ ಕೂಡ ನಿಮ್ಮನ್ನು ವಿರೋಧ ಮಾಡಲ್ಲ. ಯಾವಾಗ ಮೈಸೂರು ದಸರಾವನ್ನು ಹೊರತುಪಡಿಸಿ, ಈಗ ಕಂಬಳೋತ್ಸವದಲ್ಲಿ ಯಾವುದೋ ಒಂದು ಕ್ರೀಡೆನ ಒಳಗಡೆ ಸೇರಿಸ್ಕೊಳ್ಳಿ ಅಂತಂದ್ರೆ ಕರಾವಳಿಗರು ಹೆಂಗೆ ಒಪ್ಪೋದಿಲ್ವೋ, ಈ ಮೈಸೂರು ದಸರಾ ಅನ್ನೋ ಕಾನ್ಸೆಪ್ಟ್ ಒಳಗಡೆ ಇನ್ನೊಂದು ಯಾವುದೋ ಬಂದು ಬರಬಾರ್ದು, ನಮ್ಮಲ್ಲೇ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬರಬಾರ್ದು ಅನ್ನೋ ನಿಟ್ಟಲ್ಲಿ ನೋಡಿದ್ರೆ ಇದು ಸದ್ಯದ ಮಟ್ಟಿಗೆ ಹೊರತುಪಡಿಸಿ ಇಡೋದೇ ಒಳ್ಳೆಯದು. ಅದೇ ಮೈಸೂರಿನಲ್ಲಿ ದಸರಾ ನಂತರದಲ್ಲೂ ಅಥವಾ ಅದಕ್ಕಿಂತ ಮುಂಚಿತವಾಗಿ ಮುಂದಿನ ಬಾರಿಗೆ ಮೈಸೂರಲ್ಲಿ ಕಂಬಳೋತ್ಸವ ಏನಾದರೂ ನಡೆಸಿದ್ರೆ, ಅರಮನೆಯಲ್ಲಿ ನಡೆಯೋ ರೀತಿಯಲ್ಲೇ ಮೈಸೂರಲ್ಲಿ ನಡೆಸಿದ್ರೆ ಮೈಸೂರಿಗರು ತುಂಬು ಹೃದಯದಿಂದ ಸ್ವೀಕಾರ ಮಾಡೋ ಸಾಧ್ಯತೆ ಇರ್ತಾರೆ. ನಮ್ಮ ಕರಾವಳಿ ರೀ, ಹೌದು, ನಮ್ಮ ಕರಾವಳಿಯ ಅದೊಂದು ಸಂಭ್ರಮವನ್ನು ನಮ್ಮ ನಗರದಲ್ಲಿ ಏರ್ಪಡಿಸ್ತಾ ಇದ್ದಾರೆ ಅಂತಂದಾಗ ಅಲ್ಲೊಂದು ರೀತಿಯ ಬೇರೆ ಇದೇ ಆಗುತ್ತೆ. ಯಾವಾಗ ಈ ಕಾವೇರಿ ಹೋರಾಟಗಳಾದಾಗ ಹಳೆ ಮೈಸೂರಿಗರಿಗೆ ಒಂದು ಪ್ರಶ್ನೆ ಇರುತ್ತೆ, ಬೆಂಗಳೂರಿನ ಸೇರಿದಂತೆ ಕರಾವಳಿಗರು ನೀರಿನ ಹೋರಾಟದಲ್ಲಿ, ಕಾವೇರಿ ಹೋರಾಟದಲ್ಲಿ ಸ್ತಬ್ಧ ಆಗೋದಿಲ್ಲ. ಅಂದರೆ ಅವರು ವೈಯಕ್ತಿಕವಾಗಿ ಸ್ತಬ್ಧ ಆಗ್ಬಿಡ್ತಾರೆ, ಹೋರಾಟದಲ್ಲಿ ಯಾವುದೋ ಕಾರಣಕ್ಕೂ ಇಳಿಯೋದಿಲ್ಲ ಅನ್ನುವಂಥದ್ದಿದೆ. ಹಾಗಾಗಿ ನಾವೆಲ್ಲ ಒಂದಾಗಿ ಹೋಗಬೇಕು ಅನ್ನುವಂಥ ನಿಟ್ಟಲ್ಲಿ ಸರಿದಾರಿಲಿರೋ ಸಂದರ್ಭದಲ್ಲಿ ಈ ರೀತಿಯ ಇದೊಂದು ರೀತಿಯ ಇಟ್ಟು ನೋಡೋಣ ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಂಗೆ ಇದೆ. ನಮ್ಮಲ್ಲಿ ಮೈಸೂರಿಗೂ ಮತ್ತು ಎಲ್ಲರಿಗೂ ಒಂದು ಜಗತ್ಪ್ರಸಿದ್ಧ ಈ ಹಬ್ಬವನ್ನು ಇಡೀ ಜಗತ್ತೇ ಕಣ್ತುಂಬಿಕೊಳ್ಳಲು ಎಲ್ಲೆಲ್ಲಿಂದನೂ ಬರುವ ಸಂದರ್ಭದಲ್ಲಿ ನಾವು ಇದು ಯಾವುದೋ ಕಿತಾಪತಿಗೆ ದಾರಿ ಮಾಡ್ಕೋಬಾರ್ದು ಅನ್ನುವಂಥ ಉದ್ದೇಶ. ಇದು ಸಮಯನೂ ಭಾಳ ಚಿಕ್ಕದಿರುತ್ತೆ, ಈಗ ನೀವು ನಿರ್ಧರಿಸೋದಕ್ಕೂ ಆಗೋದಿಲ್ಲ. ಆಮೇಲೆ ಮೈಸೂರಿಗರ ಪ್ರಶ್ನೆಗಳಿಗೆ ಉತ್ತರ ಇಲ್ಲ.
ಹೌದು. ನಮ್ಮಲ್ಲಿ ನಮ್ಮ ಹಬ್ಬದ ಆಚರಣೆ ಇವತ್ತು ನಿನ್ನೆದಲ್ಲ, ರಾಜವಂಶಗಳಿಂದ ಬಂದಿರುವಂಥದ್ದು. ಆ ಹಾದಿಗೆ ಮುಳ್ಳಾಗಬೇಡಿ. ಇದೇ ಕರಾವಳಿಯ ಕ್ರೀಡೆಯನ್ನು ನಾವು ಬೇರೆ ನಿಟ್ಟಲ್ಲಿ ಮಾಡಿದ್ರೆ ಸಂಪೂರ್ಣವಾಗಿ ಸಾಕಾರ ಕೊಡ್ತೀವಿ ಅಂತ ಹೇಳಿದಾಗ ನಾವು ಬದಿಗೆ ಸರಿಯೋದೇ ಒಳ್ಳೇದು. ಬದಿಗೆ ಸರಿದು ನಿಂತ್ಕೊಳ್ಳೋದೇ ಒಳ್ಳೇದು. ಮೇಲ್ನೋಟಕ್ಕೆ ನೋಡಿದ್ರೆ ಇದನ್ನು ಇಲ್ಲಿಗೆ ಇರಿಸ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಮೈಸೂರು ದಸರಾ ಹೆಂಗೆ ಹೋಗ್ತಾ ಇದೆಯೋ ಹಾಗೆ ಹೋಗೋದು ಬಿಡೋದು ಒಳ್ಳೇದು. ಜಂಬೂ ಸವಾರಿ ಸುಸೂತ್ರವಾಗಿ ಹೋಗೋದಕ್ಕೆ ಬಿಟ್ಬಿಟ್ರೆ ಅದೊಂದು ನೋಡೋದಕ್ಕೆ ಹಬ್ಬವಾಗೇ ಇರುತ್ತೆ. ಎಸ್ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.